Hey guys, welcome back to my YouTube channel. So, I lost my granddad. Point ಬರ್ತೀನಿ, I lost my granddad. ಆ್ಯಂಡ್ ಅದರಿಂದ ನಾನು ಫ್ಯೂ ವೀಕ್ಸಿಂದ ಏನೂ ವೀಡಿಯೋಸ್ ಅಪ್ಲೋಡ್ ಮಾಡಿರಲಿಲ್ಲ. ಎಲ್ಲರೂ ತುಂಬ ಬೇಜಾರಾಗಿದ್ವಿ. ಆ್ಯಂಡ್ ನಾನೇನು ವೀಡಿಯೋಸ್ ಎಷ್ಟೊಂದು ವೀಡಿಯೋಸ್ ಮಾಡಿದ್ದೆ, ಬಟ್ ನಾನು ಯಾವುದೂ ಏನೂ ಅಪ್ಲೋಡ್ ಮಾಡಿರಲಿಲ್ಲ. ತುಂಬ ಬೇಜಾರಾಗಿದ್ವಿ ಬಿಕಾಸ್ ತಾತ ವಾಸ್ ಅ ವೆರಿ ಕ್ಲೋಸೆಸ್ಟ್ ಪರ್ಸನ್ ಟು ಮೀ. ತಾತ ನಮ್ಮನ್ನ ಸ್ಕೂಲಿಗೆ ಬಿಡ್ತಿದ್ರು, ಸ್ಕೂಲಿಂದ ಕರ್ಕೊಂಡು ಬರ್ತಿದ್ರು. ನಾಟ್ ಓನ್ಲಿ ಮೀ, ಈವನ್ ದೀಸ್ ಪೀಪಲ್. ಯಾವಾಗ ನಾವು ಇಲ್ಲೇ EME ಸ್ಕೂಲ್ ಅಂತ ಹೋಗ್ತೀವಿ ನಾವು, ಆವಾಗ ನಮ್ಮ ತಾತ ನಮ್ಮನ್ನ ಕರ್ಕೊಂಡು ಬರ್ತಿದ್ರು, ಬಿಡ್ತಿದ್ರು. ಆ್ಯಂಡ್ ಎಷ್ಟೊಂದು ಸಲ ನಾನು ಮತ್ತು ಪಿಂಕಿ ತಾತನಿಂದ ಕಾಸಿಸ್ಕೊಂಡು ಹೋಗ್ಬಿಟ್ಟು ನಾವು ಕಾಯಿನ್ ಚಾಕ್ಲೇಟ್ ತೊಗೊತಿದ್ವಿ. ದಟ್ ವಾಸ್ ಅ ವೆರಿ 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 ಫೇವ್ರೆಟ್ ಥಿಂಗ್. ಬಂದಾಗೆಲ್ಲ ಅದನ್ನೇ ಮಾಡ್ತಿದ್ವಿ ನಾವು. ಆ್ಯಂಡ್ ದಟ್ ವಾಸ್ ಲೈಕ್ ದ ಬೆಸ್ಟ್ ಥಿಂಗ್ ಎವರ್. ಆ್ಯಂಡ್ ಇವಾಗ ಐ ಕಾಂಟ್ ಇವನ್ ಬಿಲೀವ್ ದ ತಾತ ಇಸ್ ನೋ ಮೋರ್. ಏನೂ ಮನ್ಸು ಬರಲಿಲ್ಲ, ಏನೂ ವೀಡಿಯೋ ಮಾಡೋಕ್ಕೆ ಮನ್ಸು ಬರಲಿಲ್ಲ. ಆವತ್ತೂ ನಾನೇನು ವೀಡಿಯೋ ಮಾಡಿಲ್ಲ. ಆ್ಯಂಡ್ ದಟ್ಸ್ ದ ರೀಸನ್ ನಾನೇನು ಒಂದು ಫ್ಯೂ ವೀಕ್ಸಿಂದ ಏನು ಅಪ್ಲೋಡ್ ಮಾಡಿರಲಿಲ್ಲ. ಐ ಆಮ್ ರಿಯಲಿ 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 ಸೊ ಸಾರಿ. ಇವಾಗೂ ನಾವು ಅಮ್ಮಮ್ಮ ಮನೇಲಿ ಇರೋದು. ಆ್ಯಂಡ್ ನನಗೆ ಜೆನ್ಯುವನ್ಲಿ ತುಂಬ ಬೇಜಾರಾಗ್ತಿದೆ. ಐ ಸ್ಟಿಲ್ ಥಿಂಕ್ ದಟ್ ತಾತ ಮೇ ಬಿ ಪಕ್ಕದ ರೂಮಲ್ಲಿದ್ದಾರೆ ಆ್ಯಂಡ್ ನಾವು ಈ ರೂಮಲ್ಲಿ ನಾವೆಲ್ಲರೂ ಕೂತ್ಕೊಂಡಿದ್ದೀವಿ ಅಂತ ಅನಿಸುತ್ತೆ. ಬಟ್ ಆ ರೂಮ್ಗೆ ಹೋಗಿ ನೋಡ್ತೀನಿ, ತಾತ ಇಸ್ ನಾಟ್ ದೇರ್. ಸೋಫಾ ಮೇಲೆ ಯಾವಾಗಲೂ ತಾತ ಕೂತ್ಕೊಂಡು TV ನೋಡ್ತಿದ್ರು. ಆ TV ಆನೇ ಮಾಡಿಲ್ಲ ಯಾರೂ. ಅಷ್ಟು ಮನೆ ಫುಲ್ ಸೈಲೆಂಟಾಗಿದೆ. ಆ್ಯಂಡ್ ನಮ್ಮ ತಾತ ಸತ್ತಿದ್ದು ಬಂದು May 13th. ಆ್ಯಂಡ್ ನಾವು May 13th ನಮ್ಮ ಮಾಮ ಮನೇಲಿದ್ವಿ. ಮಾಮ ಮನೆಯಿಂದ ನಾವು ಇಲ್ಲಿ ಬಂದಿದ್ದು. ಕಮ್. ಹಾಯ್ ಜಾನಿ. ಹೌ ಆರ್ ಯು? ನನ್ನ ತಮ್ಮ ತುಂಬ ಹತ್ಕೊಂಬಿಟ್ಟ ತಾತ ನೋಡಿ. ಬಿಕಾಸ್ ನಾನು, ಜಾನು, ಹರ್ಷಿಕಾ ವೇರ್ ವೆರಿ ಕ್ಲೋಸ್ ಟು ತಾತ. ನಮ್ಮ ಮನೆಗೆ ಯಾವಾಗ ತಾತ ಬರ್ತಿದ್ರು ಆವಾಗ ಜಾನುನೇ ನಮ್ಮ ತಾತನಿಗೆ ವಾಶ್ರೂಮ್ ಕರ್ಕೊಂಡು ಹೋಗ್ತಾಯಿದ್ದು, ತಾತನಿಗೆ ಊಟ ತಿನ್ನಿಸ್ತಾಯಿದ್ದು, ತಾತನಿಗೆ ವಾಕ್ ಮಾಡಿಸ್ತಾ ಇದ್ದಿದ್ದು ಎಲ್ಲ ನನ್ನ ತಮ್ಮನೇ ನೋಡ್ಕೊತಿದ್ದ. ಶೂ ಬಿಚ್ತಿದ್ದ, ಶೂ ಹಾಕ್ತಿದ್ದ, ಫ್ರೂಟ್ಸ್ ಕೊಡ್ತಿದ್ದ ತಾತನಿಗೆ. ತಾನೇ ಎಷ್ಟೊಂದೆಲ್ಲ ಮಾಡಿದ್ಯಲ್ಲ ತಾತನಿಗೆ. ಅದಕ್ಕೆ ಇವನಿಗೆ ಬೇಜಾರಾಗಿರೋದು. ನನ್ನ ತಮ್ಮ ತುಂಬ ಹತ್ಕೊಂಬಿಟ್ಟ ಅದು ಸಹ. ನಾವೆಲ್ಲರೂ ಹತ್ಕೊಂಬಿಟ್ರಿ ತಾನೇ. ವಿ ಮಿಸ್ ತಾತ ಸೋ ಮಚ್. ಸೊ ಯಾ. ಆ್ಯಂಡ್ ಈ ವ್ಲಾಗಲ್ಲಿ ನಾವು 11 days ಏನೇನು ಮಾಡಿದ್ವಿ ಅಂತೆಲ್ಲ ನಾನು ಈ ವ್ಲಾಗಲ್ಲಿ ತೋರಿಸ್ತೀನಿ. ಆ್ಯಂಡ್ ದ ನೆಕ್ಸ್ಟ್ ವ್ಲಾಗ್ ಐ ವಿಲ್ ಶೋ ಯು ಪೂಜೆ, ಅದೆಲ್ಲ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ಈ ವ್ಲಾಗಲ್ಲಿ ಕ್ಲೀನಿಂಗ್ ಏನೇನಿತ್ತು ಅದನ್ನೆಲ್ಲ ಈ ವ್ಲಾಗಲ್ಲಿ ತೋರಿಸ್ತೀನಿ. ವಿ ಮಿಸ್ ಯು ತಾತ. ನೆಕ್ಸ್ಟ್ ಡೇ ನಾವೇನು ಊಟ ಎಲ್ಲ ಏನೂ ಮಾಡೋಂಗಿರಲಿಲ್ಲ. ಅದರಿಂದ ನಾವು ಹೋಟೆಲಿಂದ ಎಲ್ಲ ಆರ್ಡರ್ ಮಾಡಿದ್ವಿ. ಮನೇಲಿ ತುಂಬ ಜನ ಇದ್ದರು ಅಂತ ಅಂದ್ಬಿಟ್ಟು ನಾವು ಹೋಟೆಲಿಂದ ಆರ್ಡರ್ ಮಾಡಿದ್ವಿ. ಇದು ಬಂದು ಥರ್ಟಿ ಹಾಲು ಎಲ್ಲ ಇರುತ್ತಲ್ವ, ಆ ಪೂಜೆಗಂತ ನಾವು ಇಲ್ಲೆಲ್ಲ ಫ್ರೂಟ್ಸು ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿಬಿಟ್ಟು ಇಲ್ಲೆಲ್ಲ ಇದನ್ನೆಲ್ಲ ಕಟ್ತವ್ರೆ ನೋಡಿ ಅಲ್ಲಿ. ಆ್ಯಂಡ್ ತಾತ ಸತ್ತಿದ ದಿವಸ ಇಲ್ಲಿ ಎಲ್ಲ ಹಾಕಿದ್ರು. ವೀಡಿಯೋನೇ ಹಿಡಿಯೋಕ್ಕಾಗಲಿಲ್ಲ ಬಿಕಾಸ್ ನಂಗೆ ತುಂಬ ಬೇಜಾರಾಗ್ಬಿಟ್ಟಿತ್ತು. ಆ್ಯಂಡ್ ಬರೀ ಅಳ್ತಾನೆ ಇದ್ದೆ. ಸೊ ನಾನೇನು ಮಾಡಲಿಲ್ಲ ವೀಡಿಯೋ ಎಲ್ಲ. ಅಲ್ಲಿ ಕಟ್ದಂಗೆ ಇಲ್ಲೆಲ್ಲ ಕಟ್ತಾರೆ ಇವಾಗ. ಆ್ಯಂಡ್ ಇಲ್ಲಿ ಕೂಡ ಹಾಕಿದ್ರು ನೋಡಿ. ಇದು ಚಿಂಕು, ನಮ್ಮ ಚಿಕ್ಕಪ್ಪ ಮಗ. ನಾನು ಇವಾಗ ಕೆಳಗಡೆ ಬಂದ್ಬಿಟ್ಟು ಇದು ಸ್ವಲ್ಪ ಚೇರ್ಸ್ ಎತ್ಕೊಂಡು ಹೋಗೋಣ ಅಂತ ಮೇಲ್ಗಡೆ. ಬಿಕಾಸ್ ನಮ್ಮ ಡ್ಯಾಡಿ ಅವ್ರ ಆಫೀಸ್ ಫ್ರೆಂಡ್ಸ್ ಎಲ್ಲ ಬರ್ತಿದ್ದಾರೆ ಅಂತ ಅಂದ್ಬಿಟ್ಟು ಚೇರ್ಸ್ ಎಲ್ಲ ಮೇಲ್ಗಡೆ ಎತ್ಕೊಂಡು ಹೋಗ್ಬೇಕು. ಇವರೆಲ್ಲ ಬಂದು ನಮ್ಮ ಡ್ಯಾಡಿ ಆಫೀಸಲ್ಲಿ ಕೆಲಸ ಮಾಡೋರು. ನಾವು ಇವಾಗ ಸೊಪ್ಪು ತೊಗೊಳಕ್ಕಂತ ಬಂದಿದ್ದೀವಿ. ಇವರಿಬ್ಬರನ್ನೇ ಹೇಳ್ಕೊಂಡ್ರು, ತಿಮ್ಮಾಸ್. ಇವರಿಬ್ರು ಕ್ಲೋಸ್ ಬೆಸ್ಟ್ ಫ್ರೆಂಡ್ಸ್ ದೇ. ಆಮೇಲೆ 5th ಡೇಯಿಂದ ಎಲ್ಲ ನಮ್ಮದು ಕ್ಲೀನಿಂಗ್ ಆ್ಯಂಡ್ ಎವ್ರಿಥಿಂಗ್ ಸ್ಟಾರ್ಟೆಡ್.
ಪಾತ್ರೆ ಎಲ್ಲ ಅಡುಗೆ ಮನೆಯಿಂದ ತೆಗೆದ್ಬಿಟ್ಟು ಎಲ್ಲ ತೊಳೆದ್ಬಿಟ್ಟು ವಾಪಸ್ ತೆಗ್ದಿದ್ವಿ. ಆ್ಯಂಡ್ ನಾನೇ ಇದ್ದಿದ್ದು ಅಮ್ಮಮ್ಮ ಮನೇಲಿ. ಎಲ್ಲ ಅಮ್ಮಮ್ಮಗೆ ಏನೇನು ಬೇಕಿತ್ತು ಅದೆಲ್ಲ ಹೆಲ್ಪ್ ಮಾಡಿದೆ. ಪಾತ್ರೆ ಎಲ್ಲ ಎತ್ಕೊಟ್ಟೆ ಆ್ಯಂಡ್ ಅಲ್ಲೆಲ್ಲ ತೊಳೆದ್ಬಿಟ್ಟು ವಾಪಸ್ಸೆಲ್ಲ ಜೋಡಿಸಿದ್ವಿ ನಾವು. ಇವಾಗ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಕಿಚನಿಂದ ಏನೇನು ಪಾತ್ರೆ ಇತ್ತು ಅದನ್ನೆಲ್ಲ ತೆಗೆದ್ಬಿಟ್ಟು ಪಾತ್ರೆ ಏನೇನಿತ್ತು ಅದನ್ನೆಲ್ಲ ತೊಳೆದ್ಬಿಟ್ಟು ಇವಾಗ ಸ್ವಲ್ಪ ಒಣಗಲಿ ಅಂತ ಅಂದ್ಬಿಟ್ಟು ಒಣಗಾದ್ಮೇಲೆ ಎಲ್ಲ ಒರೆಸ್ಬಿಟ್ಟು ನಾವು ಅದ್ರೊಳಗಡೆ ಏನಾಯಿತು ಅದೆಲ್ಲ ಐಟಮ್ಸ್ ಎಲ್ಲ ವಾಪಸ್ ಆ್ಯಡ್ ಮಾಡಿಬಿಟ್ಟು ದೆನ್ ವಾಪಸ್ ಕಿಚನಲ್ಲಿ ಜೋಡಿಸ್ಬೇಕು. ನಾನು ಐ ಡಿಡ್ ಆಲ್ ದಿಸ್. ಇಷ್ಟೆಲ್ಲ ಜೋಡಿಸ್ಬೇಕು. ಕೊಡ್ತಾರೆ ಇರೋರು. ನಮ್ಮ ಅಮ್ಮಮ್ಮ ಕಬೋರ್ಡು ಫುಲ್ಲು ಗಲೀಜಾಗಿಬಿಟ್ಟಿತ್ತು ಆ್ಯಂಡ್ ಫುಲ್ ಮೆಸ್ಡಪ್ ಆಗಿಬಿಟ್ಟಿತ್ತು. ಅದರಿಂದ ಎಲ್ಲ ಐಟಮ್ಸ್ನ ಆಚೆಗೆ ತೆಗೆದ್ಬಿಟ್ಟು ಎಲ್ಲ ಒರೆಸ್ಬಿಟ್ಟು ಡಸ್ಟ್ನೆಲ್ಲ ಒರೆಸ್ಬಿಟ್ಟು ಅದಾದಮೇಲೆ ಎಲ್ಲ ಐಟಮ್ಸ್ನ ಆರ್ಗನೈಸ್ ಮಾಡಿದ್ವಿ. ಫುಲ್ ಅಸೆಂಬಲ್ ಎಲ್ಲ ನಾನು ಮತ್ತು ನಮ್ಮ ಅಜ್ಜಿ ಮಾಡಿದ್ವಿ. ನಾವು ಆರ್ಗನೈಸ್ ಮಾಡಿರೋ ಮ್ಯಾನರ್ ಬಂದ್ಬಿಟ್ಟು ಅಮ್ಮಮ್ಮಗೆ ಏನೇನು ಯೂಶ್ವಲಿ ಬೇಕಾಗುತ್ತೋ ಅದನ್ನು ಮುಂದೆ ಇಕ್ಬಿಟ್ಟು ಆ್ಯಂಡ್ ರೇರಾಗಿ ಬೇಕಾಗಿರೋದನ್ನೆಲ್ಲ ನಾವು ಹಿಂದೆ ಇಕ್ಬಿಟ್ವಿ. ಆ್ಯಂಡ್ ದೆನ್ ಪೇಂಟಿಂಗ್ ಕೆಲಸ ಎಲ್ಲ ಸ್ಟಾರ್ಟ್ ಆಯಿತು. ನಾವು ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಬಂದು ಕಿಚನಿಂದ ನೆಕ್ಸ್ಟ್ ರೂಮ್ಗೆಲ್ಲ ಹೋಗೋಣ ಅಂತ ಅಂದ್ಬಿಟ್ಟು ವಿ ಡಿಡ್ ಕಿಚನ್ ಫಸ್ಟ್. ಇವಾಗ ಕಿಚನ್ ಮಾತ್ರ ಕಿಚನ್ ಅಮ್ಮ ಇವಾಗ ಮುದ್ದೆ ಮಾಡ್ತಿದ್ದಾರೆ ಎಲ್ಲರಿಗೂ. ಇಲ್ಲಿ ಕಾರಿದ ನೀರು. ನಮ್ಮಮ್ಮ ರಾತ್ರಿ ಊಟಕ್ಕಂತ ಎಲ್ಲರಿಗೂ ಮುದ್ದೆ, ಸಾರು, ಅನ್ನ ಮತ್ತು ಖಾರದ ನೀರು ಮಾಡಿದ್ರು ವಿತ್ ಡ್ರಮ್ ಸ್ಟಿಕ್ ಪಲ್ಯ. ಪೇಂಟ್ ಎಲ್ಲ ಮಾಡೋರೆ. ಡ್ರಮ್ ಸ್ಟಿಕ್ ಪಲ್ಯ. ನೆಕ್ಸ್ಟ್ ಡೇ ನಮ್ಮಮ್ಮ ಎಲ್ಲರಿಗೂ ವಾಂಗಿಬಾತ್ ಮಾಡಿದರು. ನಮ್ಮ ಅಮ್ಮಮ್ಮ ಫಸ್ಟು ಪೇಂಟ್ ಮಾಡಿಸಿದ್ರು. ಇವಾಗ ಅದ್ರ ಮೇಲೆ ತಿರ್ಗಾ ಪೇಂಟ್ ಮಾಡಿಸಿರೋದ್ರಿಂದ ನಾವು ತಿರ್ಗಾ ಇದ್ರ ಮೇಲೆ ಮಾಡ್ತೀವಿ. ಒಣಗೋಗ್ಬಿಟ್ಟೈತಾ? ನೀರು ಹಾಕ್ಕೊಂಡ್ರೆ ಅಷ್ಟೇ. ಆಮೇಲೆ ಇಲ್ಲೆಲ್ಲ ಹಾಕಬೇಕು. ಆ್ಯಂಡ್ ದೆನ್ ಒನ್ ಮೋರ್ ಥಿಂಗ್ ನೋಡಿ, ಇದು ನಾನು ಚಿಕ್ಕವಳಿದಾಗ ಈ ಥರ ಕಾಣಿಸಿದೆ. ಈ ಥರ ನಮ್ಮ ಅಮ್ಮ ಮನೆ ನನ್ನ ರೆಡಿ ಮಾಡಿಸಿದ್ದು, ಹೂವು ಮುಡಿಸಿದ್ದು, ಸೀರೆ ಉಡಿಸಿದ್ದು, ಇದೆಲ್ಲ ನಮ್ಮ ಅಮ್ಮ ಮನೆ ಮಾಡಿದ್ದು. ಎಲ್ಲ ಕಡೆ ನಾನೇ ಇದ್ದೀನಿ. ನಮ್ಮ ಅಮ್ಮಮ್ಮ ಹೇಳ್ತಿದ್ರು ಎಲ್ಲ ಕಡೆ ನೀನೇ ಇದೆಯಾ. ಇಲ್ಲೂ ಅಷ್ಟೇ. ಇವಾಗ ನಾನು ನಮ್ಮಮ್ಮ ಇಲ್ಲಿ ಪೇಂಟ್ ಮಾಡ್ತಾ ಇದ್ದೀವಿ. ಪೇಂಟ್ ಬರಿ ಅಂತ ಅಮ್ಮಮ್ಮ ಹೇಳಿದ್ರು. ಅದು ಯಾವಾಗಲೂ ಅಮ್ಮಮ್ಮ ಅಲ್ಲಿ ಬಿಡಿಸಿರ್ತಾರೆ, ಅದಕ್ಕೆ ಫುಲ್ ಖಾಲಿ ಖಾಲಿ ಇದೆ, ತಿರ್ಗಾ ಹಾಕಿ ಅಂತ ಅಂದರು. ಅದಕ್ಕೆ ನಾನು ನಮ್ಮ ಮಮ್ಮಿ ಮಾಡ್ತಾಯಿದ್ದೀವಿ. ಮನೇಲಿ ತಾತ ಇಲ್ಲ, ಮನೆ ಫುಲ್ಲು ಖಾಲಿ ಖಾಲಿ ಇದೆ. ನಮ್ಮ ತಾತ ಟಿ ವಿ ನೋಡ್ತಿದ್ರು. ಆ್ಯಂಡ್ ಇವಾಗ ನೋಡಿದೆ ಟಿ ವಿ ಆನ್ನೇ ಆಗಿಲ್ಲ, ಯಾರೂ ನೋಡ್ತಾಯಿಲ್ಲ ಟಿ ವಿನ. ನಮ್ಮ ತಾತ ಸೋಫಾ ಮೇಲೆ ಕೂತ್ಕೊಂಡು ಟಿ ವಿ ನೋಡ್ತಿದ್ರು. ಹಾಲಿಗೆ ಬಂದರೆ ನಮ್ಮ ತಾತ ಇಲ್ಲ, ಟಿ ವಿ ಆನೇ ಮಾಡಿಲ್ಲ ಯಾರೂ. ತಾನೇ ಜಾನು? ಮೈ ಜಾನು ಬೇಬಿ ಅವನೇ ತುಂಬ ಬೇಜಾರಾಗಿರುತ್ತೆ. ಆ್ಯಂಡ್ ನಾನು ಅದ್ರದ್ದು ಏನೂ ವೀಡಿಯೋ ಮಾಡಲಿಲ್ಲ ಬಿಕಾಸ್ ಅಷ್ಟೇ ಮಾಡೋಕ್ಕಾಗಿಲ್ಲ ತಾನೆ. ತುಂಬ ಬೇಜಾರಾಗಿತ್ತು, ಅದಕ್ಕೆ ನಾನೇನು ವೀಡಿಯೋ ಏನೂ ಮಾಡೋಕ್ಕೆ ಹೋಗಲಿಲ್ಲ ಅದ್ರದ್ದೆಲ್ಲ. ಬಟ್ ಈ 11 ಡೇಸಲ್ಲಿ ಎಲ್ಲ ಮಾಡಿದ್ದೆಲ್ಲ ಮಾಡಿದೆ. ಕಾಂಬಿನೇಷನ್ ರೆಡ್ ಕಲರ್ ಕುರ್ಮ ಚೆನ್ನಾಗಿ ಮಾಡಪ್ಪ. ಅದಾಯಿತು. ಆಮೇಲೆ ಕರೆಕ್ಟಾಗಿ ಬಿಡಿಸು. ಇಂಡಿಯಾ ನಾನು ನಿಮಗೆ ಮನೆ ತೋರಿಸಿಲ್ಲಲ್ಲ ನೋಡಿ, ಫುಲ್ಲು ಪೇಂಟ್ ಆಯಿತು.
ವೆರಿ ಗುಡ್ ಕೃತಿ. ಪರವಾಗಿಲ್ಲ, ಕಲಿಬೇಕಾದ್ರೆ ತಪ್ಪಾಗುತ್ತೆ, ಏನಾಗಲ್ಲ. ಏನೋ ಅಮ್ಮಮ್ಮ ಥರ ಅಂತೂ ಆಗ್ತಾ ಇಲ್ಲ ಮಾಡೋಕ್ಕೆ. ಅಷ್ಟು ಗೊತ್ತು ಅಷ್ಟು ಮಾಡಿದ್ವಿ ಅಷ್ಟೇ. ಅಷ್ಟೇ ಸಿಂಪಲಾಗೆ ಮಾಡಿದ್ದಾಯ್ತು. ನಾವು ಡೋರು ಹಾಲೆಲ್ಲ ಪೇಂಟ್ ಹಾಕಿದ್ದಾಯ್ತು. ನಾನು ಇವಾಗ ಸ್ನಾನ ಎಲ್ಲ ಮಾಡಿಕೊಂಡೆ. ನಾಳೆ ಪೂಜೆ ಇದೆ, ನಮ್ಮ ತಾತಂದು ಪೂಜೆ ಇದೆ. ಆ್ಯಂಡ್ ನಾಳೆ ಒಂದು ಸಂಡೇ, ನಾಳೆ ಸಿಹಿ ಊಟ ಅಂತೆ. ಆ್ಯಂಡ್ ನೆಕ್ಸ್ಟ್ ಡೇ ಬಂದ್ಬಿಟ್ಟು ನಾನ್ ವೆಜ್ ಸಂಡೇ. ಸೊ ನಾವು ಅಂದ್ಕೊಂಡ್ರಿ ಇವಾಗ ಕೆಳಗಡೆ ಹೋಗ್ಬಿಟ್ಟು ಹೇಗೆ ಅವರು ಆಹಾರ ಚೆಲ್ಲ ಹಾಕೋರೆ ಅಂತ ನೋಡ್ಬಿಟ್ಟು ಬರೋಣ ಅಂತಂದು. ಇವನು ನಮ್ಮ ಚಿಕ್ಕಪ್ಪ ಮಗ ಮೈತಮ್ಮ ಟಿಂಕು. ಇವಾಗ ನಾವು ಹೋಗ್ಬಿಟ್ಟು ಅಲ್ಲಿ ನಿಂತ್ಕೊಂಡು ಬರ್ತೀವಿ, ಹೆಂಗೆ ಹಾಕಿದ್ದಾರೆ ಅಂತ ನೋಡ್ಕೊಂಡು ಬರೋಣ. ನಾವು ನಾನೇನು ವೀಡಿಯೋ ಏನು ಮಾಡಲಿಲ್ಲ, ಬಿಕಾಸ್ ತುಂಬ ಎಮೋಷ್ನಲ್ ಆಗಿಬಿಟ್ಟಿದ್ರಿ. ತಾತ ನಮಗೆ ತುಂಬ ಫೇವ್ರೆಟ್ ಪರ್ಸನ್ ಆ್ಯಂಡ್ ತುಂಬ ಎಮೋಷ್ನಲ್ ಆಗಿಬಿಟ್ಟಿದ್ರಿ. ರಾತ್ರಿ ಬಂದಿರೋದು, ಅದಕ್ಕೆ ಕರೆಕ್ಟಾಗಿ ಗೊತ್ತಾಗ್ತಿಲ್ಲ. ನಾಳೆ ನಿಮಗೆ ತೋರಿಸ್ತೀನಿ. ಬೆಳಗ್ಗೆ ಎಲ್ಲ ಹಾಕ್ಸಿದ್ದಾರೆ ಇಲ್ಲಿ ಊಟ. ಹಾಂ